ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ ರೆಸಿಪಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ಬದನೆಕಾಯಿ ವಾಂಗಿಬಾತ್ ಅಂದ್ರೆ ಎಲ್ರು ಮುಗಿರ್ತಾರೆ, ಆದ್ರೆ ಇವತ್ತು ನಮ್ ಕಿಚನ್ ಅಲ್ಲಿ ತರಕಾರಿ ವಾಂಗಿಬಾತ್. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಆಮೇಲೆ 1 ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಧನಿಯಾ ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ ಕೂಡ ಹಾಕೊಳ್ಳೋಣ. ನೀವೇನಾದ್ರು ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಇಂಚ್ ಚಕ್ಕೆ, 4 ರಿಂದ 5 ಲವಂಗ ಹಾಗೂ 1 ಸ್ಪೂನ್ ಕರಿ ಮೆಣಸನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಇದು ಒಂದು ಒಳ್ಳೆ ಪರಿಮಳ ಬರಬೇಕು. ಯಾರಿಗೆಲ್ಲ ವಾಂಗಿಬಾತ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ನೀವೇನಾದ್ರೂ ಈ ವಾಂಗಿಬಾತ್ ಪುಡಿನ ಮಾಡಿಟ್ಕೊಂಡ್ರೆ 3 ಮಂತ್ಸ್ ವರೆಗೂ ಸ್ಟೋರ್ ಮಾಡ್ಕೊಳ್ಬಹುದು. ನಿಮ್ಮ ಬೆಳಗಿನ ಆ ಬಿಸಿ ಡೇಸ್ಗೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಅನ್ಕೊಳ್ಳಿ. ಪುಡಿ ಮಾಡಿಟ್ಕೊಂಡ್ರೆ ಸಾಕು, ಬೆಳಗ್ಗೆ ತರಕಾರಿ ಹೆಚ್ಚಿ ಒಗ್ಗರಣೆ ಹಾಕೊಂಡ್ರೆ ತಟ್ ಅಂತ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ಇದೊಂದು ಒಳ್ಳೆ ಪರಿಮಳ ಬಂದಿದೆ. ಇವಾಗ ಒಂದು 6 ಬ್ಯಾಡಗಿ ಒಣಮೆಣಸಿನ್ಕಾಯಿ ಹಾಗೂ 2 ಗುಂಟೂರು ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 1 ಹಿಡಿ ಒಣ ಕೊಬ್ಬರಿನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ತಕ್ಕಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮೆಣಸು ಹಾಕಿರೋದ್ರಿಂದ ಒಣಮೆಣಸಿನ್ಕಾಯಿನ ಕಡಿಮೆ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ತುಂಬಾ ಹೊತ್ತು ಹುರ್ಕೊಳ್ಳೋದೇನು ಬೇಕಾಗಲ್ಲ. ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕಾಗತ್ತೆ. 1-2 ಇಂಚ್ ಹುಣಸೆ ಹಣ್ಣನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ಹಾಕೊಳ್ಳೋಣ. ಹುರಿದಿರೋದನ್ನೆಲ್ಲ ತಣ್ಣಗಾದ್ಮೇಲೆ ಈ ತರ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ತರ ತುಂಬಾ ನೈಸಾಗೂ ಬೇಡ, ತುಂಬಾ ತರ್ತರಿಯಾಗೂ ಬೇಡ. ವಾಂಗಿಬಾತ್ ಪೌಡರ್ ರೆಡಿ ಆಗಿದೆ. ಇವಾಗ ವಾಂಗಿಬಾತ್ ಹೆಂಗ್ ಮಾಡೋದಂತ ನೋಡೋಣ. ಒಂದ್ ಕಡಾಯಿಗೆ 4 ರಿಂದ 5 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದಿದೆ ಅಂದ್ಮೇಲೆ ಸಾಸಿವೆನ ಹಾಕೊಳ್ಳೋಣ. ಇವಾಗ ಸಾಸಿವೆ ಚಟಪಟ ಅಂತೂ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರ್ಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೂ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್, ಆಲೂಗೆಡ್ಡೆನ ಕೂಡ ಸೇರಿಸ್ಕೊಳ್ಬಹುದು. ನೀವು ಇದೇ ತರಕಾರಿಲಿ ವಾಂಗಿಬಾತ್ ಮಾಡ್ಕೊಳ್ಬೇಕಂತ ಏನಿಲ್ಲ. ನಿಮಗೆ ಬೇಕಿದ್ರೆ ಬದನೆಕಾಯಲ್ಲಿ ಮಾಡ್ಕೊಳ್ಬಹುದು, ತೊಂಡೆಕಾಯಲ್ಲಿ ಮಾಡ್ಕೊಳ್ಬಹುದು, ಗೋರಿಕಾಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಇವಾಗ ತರಕಾರಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಬೇಕಿದ್ರೆ ನೀರ್ನ ಕೂಡ ಸೇರಿಸ್ಕೊಂಡು ತರಕಾರಿನ ಬೇಯಿಸ್ಕೊಳ್ಳಿ. ತರ ಹುರ್ಕೊಂಡ್ ತರಕಾರಿ ಬೇಯಿಸ್ಕೊಳ್ಳೋದು ನಿಮಗ್ ಕಷ್ಟ ಆಗತ್ತಂದ್ರೆ ತರಕಾರಿನೂ 1 ವಿಷಲ್ ಕೂಗಿಸ್ಕೊಳ್ಬಹುದು. 1/4 ಸ್ಪೂನ್ ಅರ್ಶಿನ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ನಮ್ಮ ಮೇನ್ ಸ್ಟಾರ್ ಇಂಗ್ರೀಡಿಯೆಂಟ್ ಆಫ್ ವಾಂಗಿಬಾತ್ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ವಾಂಗಿಬಾತ್ ಪೌಡರ್ ನ ಸೇರಿಸ್ಕೊಂಡಿದ್ದೀನಿ. ನಿಮಗ್ ಬೇಕಂದ್ರೆ ಇನ್ನೊಂದು ಸ್ಪೂನ್ ನ ಕೂಡ ಆಡ್ ಮಾಡ್ಕೊಳ್ಬಹುದು. ಪುಡಿನ ಹಾಕಿದ ತಕ್ಷಣ ಕೈ ಆಡ್ಸಕ್ ಹೋಗ್ಬೇಡಿ. ಪುಡಿನ ಹಾಕ್ಬಿಟ್ಟು 2 ರಿಂದ 3 ನಿಮಿಷ ಮುಚ್ಚಿಟ್ಬಿಡಿ. 2 ರಿಂದ 3 ನಿಮಿಷ ಆದ್ಮೇಲೆ ಇವಾಗ ಇದನ್ನ ಕೈ ಆಡಿಸ್ಕೊಳ್ಳೋಣ. ಪುಡಿಗೆ ಹುಣಸೆ ಹಣ್ಣು ಸೇರಿಸ್ಕೊಂಡಿರೋದ್ರಿಂದ ಇವಾಗ ಹುಣಸೆ ಹುಳಿ ಹಾಕೋದೇನ್ ಅವಶ್ಯಕತೆ ಇಲ್ಲ. ಒಂದ್ ಅರ್ಧ ಬಟ್ಲು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ವಾಂಗಿಬಾತ್ ಗೊಜ್ಜು ತುಂಬಾ ಡ್ರೈ ಆಗಿದ್ರೆ ರುಚಿಯಾಗಿರಲ್ಲ. ಅದಕ್ಕೆ ನಾನು ಇವಾಗ ನೀರ್ನ ಸೇರಿಸ್ಕೊಂಡು ನೀರ್ನ ಫುಲ್ ಇಂಗಿಸ್ಕೊಂಡಿದ್ದೀನಿ. ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ಇವಾಗ ಮೇಲೆ ಬಿಸಿ ಬಿಸಿ ಅನ್ನನ ಹಾಕೊಳ್ತಾ ಇದ್ದೀನಿ. ಅನ್ನ ಇವಾಗ ಸೇರಿಸಿದಾದ್ಮೇಲೆ ನಾನು ಮೇಲೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ಟೋಟಲಿ ಆಪ್ಷನಲ್, ಆದ್ರೆ ಹಾಕೊಂಡ್ರೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ವಾಂಗಿಬಾತ್ ಗೊಜ್ಜು ಮತ್ತೆ ಅನ್ನನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೋಡಕ್ ಎಷ್ಟು ಸೊಗಸಾಗಿದೆ ಅಲ್ವಾ? ಕಲ್ಸ್ತಿರ್ಬೇಕಾದ್ರೆ ಬರ್ತಿರೋ ಪರಿಮಳ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಡೆಗೆ ಒಂದ್ಸಲ ಕೈಗಲ್ಸ್ಕೊಂಡ್ರೆ ನಮ್ ವಾಂಗಿಬಾತ್ ಕೂಡ ರೆಡಿ ಆಗುತ್ತೆ. ನಮ್ ಕರ್ನಾಟಕದ ಸ್ಪೆಷಲ್ ವಾಂಗಿಬಾತ್ ರೆಡಿ ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.